ಅದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ 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 ಅದು ಗಾಡಿ कटिंग ಮಾಡ್ತಾ ನೋಡಿ भैया ये गाड़ी किधर जाता है ओडिशा किधर से आया से कितना दिन लग गया इधर आने का हाँ 6 दिन हो गया इधर आने ಯಾವ ಥರ ಅಂದರೆ ನೋಡಿ ಫುಲ್ ಭಯನೂ ಆಗುತ್ತೆ ಗಾಡಿ ಶೇಕ್ ಆಗ್ತಾ ಇದೆ ಅಷ್ಟು ಗಾಳಿ ಮಳೆ ಬರ್ತಾ ಇದೆ ಇಲ್ಲಿ ಅಂತಿಂತೂ ಲೋಡೆಲ್ಲ ಆಯಿತು ತರಪತ್ರಿ ಹಾಕಾಕ್ತಾರೆ ಇವಾಗ ಹಗ್ಗಾನು ಅವರೇ ಹಾಕ್ಕೊಡೋದು ನೋಡಿ ಯಾವ ಥರ ನಮ್ಮ ಸ್ನೇಹಿತನ ಗಾಡಿ ಹೋಗ್ತಾ ಇದೆ ನೋಡಿ ಬಾಬು ರೆಡ್ಡಿ ಅವ್ರ ಗಾಡಿ ಇದು ತಿರುಪತಿ ಮೈನ್ ಸಿಟಿ ಬಂದ ಬಂದ ಅಡ್ಡ ಬಂದ 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 ತಮ್ಮ ಗಂಟೆಯಿಂದ ಪಾರ್ಟಿಗೆ ಫೋನ್ ಮಾಡಲ್ಲ ಇವ್ರಿಗೆ ಸಂಬಂಧಪಟ್ಟದಲ್ಲ ಇವರಿಗೆ ಸಂಬಂಧಪಟ್ಟದಲ್ಲ ಆ ಗಾಡಿ ಡಾಕ್ಯುಮೆಂಟ್ಸು ಮಾಲ್ ಪಾರ್ಟಿ ಎಲ್ಲ ಕರೆಕ್ಟ್ ಇದೆ ಏನು ಬೇಕಾದರೂ ಮಾಡಿರಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. 2 ದಿವಸದಿಂದ ಪಾರ್ಕಿಂಗಲ್ಲಿ ನಿಲ್ಲಿಸಿ ಇವಾಗ ಹೊರಟೆ. ಒಂದು ಲೋಡ್ ಸೆಟ್ ಆಯಿತು, ನಾಳೆ ಲೋಡ್ ಆಗುತ್ತೆ. ಅದಕ್ಕೆ ಲೊಕೇಶನ್ ಕೊಟ್ಟವ್ರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಈ 2 ದಿವಸ ಇಲ್ಲಿ ಹೆಂಗೆ ಕಳೆದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ ಥರ ಸೊಳ್ಳೆ, ಫುಲ್ಲು ಸೊಳ್ಳೆ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಏನು ನೀರು ಬೇಕಾದರೂ ದುಡ್ಡು ಕೊಟ್ಟು ತೊಗೊಳ್ಬೇಕು. ತುಂಬಾ ಸೆಕೆ ಬೇರೆ. 2 ದಿವಸದಲ್ಲಿ ಬೇಜಾರಾಗ್ಬಿಟ್ಟಿದೆ. ಏನೋ ಮೊನ್ನೆನೋ ಆಗ್ತಿತ್ತು ಲೋಡು, ಏನೋ ಸ್ವಲ್ಪ ಮಾತುಕತೆ ಅದು ಇದು ಅಂತ ಹೇಳಿ ಏನೋ ನನ್ನ ಟೈಮ್ ಸರಿಯಾಗಿಲ್ವಾ, ಅಲ್ಲ ನಾನು ಲೋಡ್ ಕೊಡೋರಿಗೆ ಮನಸ್ಸಿರಲಿಲ್ವ, ಏನೋ ಗೊತ್ತಿಲ್ಲ. ನಾವಂತೂ ಯಾರಿಗೂ ಇದು ಮಾಡಿಲ್ಲ. ಅಂತೂ ಭಗವಂತ ಬಿಡಲ್ಲ ಅಂತ ಹೇಳ್ತಾನಲ್ಲ, ದೇವರು ಅಂತ ಬಿದ್ದರೆ ನಾವೆಲ್ಲೂ ಹೋದರೂ ಅಲ್ಲೇ ನಮ್ಮ ಲೋಡ್ ಆಗುತ್ತೆ, ಹೆಂಗಾದ್ರೂ ಒಂದು ಆಗುತ್ತೆ. ಬರೀ ಅನ್ಕೊಳ್ಳೋರು ಯಾವ ರೀತಿ ಅಂದ್ಕೊಂಡ್ರು ಪರವಾಗಿಲ್ಲ, ಆದರೆ ಕೈ ಬಿಡಲ್ಲ. ಪಾಯಿಂಟ್ 53 ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟಿಗೆ, ಅಲ್ಲಿ ಹೋಗ್ಬೇಕು. ಲೋಡಿಂಗ್ ಬೇಲೂರು ಅಂತ ಹೇಳಿ ಊರ ಹೆಸರು. ಇದು ವಿಜಯವಾಡದಿಂದ ಬೆಲ್ಲೂರು ಹೋಗ್ತೀವಲ್ಲ ಆ ರೂಟ್ ರಸ್ತೆ. ಇದೇನು ಏರ್ಪೋರ್ಟ? ಇಲ್ಲಿ ಸಖತ್ತಾಗಿದೆ. ಏರ್ಪೋರ್ಟ್ಗೆ ಹೋಗುವಂಥ ರಸ್ತೆ ಆರ್ ಟಿ ಆಫೀಸ್ ಅಂತ. ಮುಂದೆ ಹೋದರೆ ಆರ್ ಟಿ ಆಫೀಸ್ ಇದೆ. ರಸ್ತೆ ಬದಿಯಲ್ಲಿ ಯಾವ ಥರ ಫ್ಲವರ್ನಲ್ಲಿ ಇಟ್ಟವ್ರು ನೋಡಿ, ಫ್ಲವರ್ ಗಿಡ. ಅಂತಿಂತು ಬಂದು ನಾನು ಹೈವೇಗೆ ಮುಟ್ಟಿದೆ. ಇದು ಚೆನ್ನೈ ಕೋಲ್ಕತ್ತಾ ಬೆಂಗಳೂರು ಹೈವೇ ಇದೆಯಲ್ಲ, ಅದೇ ಹೈವೇ. ಸಿಟಿ ಒಳಗಡೆಯಿಂದ ಬಂದು ಇನ್ನೂ 40 ಕಿಲೋಮೀಟರ್ ಇದೆ ಬೇಲೂರು. ರೋಡ್ ಕಾಣ್ತಾ ಇದೆ, ಬೇಲೂರು ನಾಳೆ ಮಾಡ್ತಾರಂತೆ. ಹಂಗಾಗಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಹಾಕೋದಪ್ಪ ಅಂದ್ಕೊಂಡಾಗ ನಮ್ಮ ಟೋಲ್ ಬೂತ್ ಸಿಕ್ತು. ಬೇಲೂರು ಟೋಲ್ ಬೂತ್ ಹತ್ರ ಗಾಡಿ ಸೈಡ್ ಹಾಕ್ಬಿಟ್ಟು ನೈಟ್ ಹೋಗೋಣ ಅಂತೇಳಿ. ಮತ್ತು ಉರಿ ಬಿಸಿಲು ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, ಗಾಡಿಗೆಲ್ಲ ಸೈಡ್ ಹಾಕಿದೆ. ಆದರೆ ಈ ಬಿಸಿಲಿಗೆ ತುಂಬಾ ಏನು ಬಿಸಿಲು ಖಾರ ಇದೆ. ಹಂಗಾಗಿ ಎಲ್ಲಾದರೂ ನೆರಳು ಸಿಗತ್ತಾ ಅಂತ ನೋಡಿದರೆ ನೆರಳು ಸಿಗೋಲ್ಲ. ಅದು ಯಾವುದಪ್ಪ, ಒಂದು ಮಿಷನರಿ ತಂದಿರೋ ಗಾಡಿ ಇಲ್ಲಿ ಪಾರ್ಕಿಂಗ್ ಆಗ್ತಾರಂತೆ. ನನ್ನ ಗಾಡಿನ ತೆಗೆಯೋಕ್ಕೆ ಕೇಳೋದು. ಆ ಗಾಡಿ ತೆಗೆದ ತಕ್ಷಣ ಇಲ್ಲಿ ಬಂದು ಪಾರ್ಕಿಂಗ್ ಆಗುತ್ತೆ. ಈ ಗಾಡಿ ಎಷ್ಟು ದೊಡ್ಡದಾಗಿದೆ, ಅದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ 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 ಅದು ಗಾಡಿ ಕಟಿಂಗ್ ಮಾಡ್ತಾ ನೋಡಿ. ಎಷ್ಟು ವೆಯ್ಟ್ ಇರ್ಬೋದು. ಟೈರ್ ಬಂದುಬಿಟ್ಟು ಅಲ್ಲಿಗೆ 10, ಇಲ್ಲಿ ಎಷ್ಟು ಟೈರ್ ಇದೆ ಅದರಲ್ಲಿ 4 8 ಲೆಕ್ಕ ಮಾಡೋಕ್ಕಾಗ್ತಾಯಿಲ್ಲ, ತುಂಬಾ ಟೈರ್ ಇದೆ ನೋಡಿ. ಎಷ್ಟು ಲೆಂತಿ ಕಟಿಂಗ್ ನೋಡಿ. ಇಂಥ ಗಾಡಿಗಳು ತಂದರೆ ನಿಲ್ಲಿಸೋದು ಯಾವ ಥರ ಕಷ್ಟ ಇದೆ ಒಂದೊಂದು ಹೈವೇಯಲ್ಲಿ ನೋಡಿ. ಎಷ್ಟು ದೊಡ್ಡದಾಗಿದೆ ಈ ಗಾಡಿ. ಇದನ್ನು ನಿಲ್ಲಿಸೋದು ಹರಸಾಹಸ ಪಡ್ತಿದ್ದಾರೆ. ಅಂದರೆ ಫ್ರಂಟು ಬ್ಯಾಕು ನೋಡಿ, ಒಂದು ಕ್ರಾಸ್ ಆಗಿ ನಿಂತಿದ್ದಾರೆ ಟೋಲ್ ಬೂತ್ ಹತ್ರ ಪಾರ್ಕಿಂಗಲ್ಲಿ. ಅಂದರೆ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲುತ್ತೆ ರೈಟ್ ಸೈಡಿಗೆ. ಹಂಗೆ ನಮ್ಮ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀನಿ. ಅದನ್ನು ತೆಗೆದು ಇವಾಗ ಇದನ್ನು ಪಾರ್ಕ್ ಮಾಡೋಕ್ಕೆ ಅಂತೇಳಿ ಇಲ್ಲಿತ್ತು ನನ್ನ ಗಾಡಿ ತೆಗ್ದಿರೋದು. ಯಾವ ಥರ ಕಾಣ್ತಾ ಇದೆ ಗಾಡಿ. ಎಷ್ಟು ವೆಯ್ಟ್ ಇರ್ಬೋದು. ಹಂಪ್ಸ್ ಎಲ್ಲ ಟಚ್ ಆಗುತ್ತೆ ಅಂತ ಕೆಳಗಡೆ ನೋಡಿದ್ರು ನೋಡಿ. ಹಂಪ್ಸ್ ಇರೋಂಥ ರಸ್ತೆಯಲ್ಲಿ ಹೋದರೆ ಆ ಮಧ್ಯದಲ್ಲಿರುವಂಥ ಅದ್ರ ಬಾಡಿ ಟಚ್ ಆಗ್ಬೋದು. ನನಗಂತೂ ನೋಡಿ ಆಶ್ಚರ್ಯ ಆಯಿತು ಈ ಗಾಡಿನ ನೋಡಿ. ಅದನ್ನು ನಿಲ್ಲಿಸೋಂಥ ರೀತಿ, ಅದಕ್ಕೆ ಅದನ್ನು ಸೈಡ್ ನೋಡೋಕ್ಕೆ ಅಂತ ಜನ ಎಲ್ಲ ಜೊತೆ ಲಿವರ್ಸ್ ಬರ್ತಿದೆ ನೋಡಿ. ಅದ್ರ ಮಧ್ಯೆ ಇದೊಂದು ಗಾಡಿ ಬಂತ, ಒಂದು ಮಿರರ್ ಇದೆ. किधर जाता है भैया ये गाड़ी? किधर जाता है? ओडिशा किधर से आया? चेन्नई से। कितना दिन लग गया इधर आने का?
हाँ 6 दिन हो गया इधर आने का। चेन्नई से विजयवाड़ा पहुंची ईरोड 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 इसके नाम क्या है इधर का? वेलूर 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 पहुंचने का 6 दिन हो गया। उड़ीसा किधर जाता है गाड़ी? किधर जाता है भैया? ಇಲ್ಲಿ ಸಿಸ್ಟಮ್ ಇಟ್ಟವ್ರಂತೆ. ಇವಾಗ ಗಾಡಿ ಫುಲ್ ಡೌನ್ ಆಗಿದೆಯಲ್ಲ, ಅದು ಹೈಟ್ ಮಾಡೋದು ಇದರಲ್ಲಿ ಅಂತೆ ನೋಡಿ. ಅಲ್ಲೊಂದು ಸಿಸ್ಟಮ್ ಕೊಟ್ಟಿದ್ದಾರೆ, ಅದರಲ್ಲಿ ಹೈಟ್ ಮಾಡೋಕ್ಕಾಗತ್ತಂತೆ ಗಾಡಿ. ನಾನು ಅಂದ್ಕೊಂಡೆ ಫಸ್ಟಿಗೆ ಕೆಳಗಡೆಲ್ಲಿ ಟಚ್ ಆಗ್ಬೋದು ಅಂತೇಳಿ, ಹಂಪ್ಸ್ ರೋಡಲ್ಲಿ ಟಚ್ ಆಗ್ಬೋದು ಅಂತ. ನೋಡಿದರೆ ಹಂಪ್ಸ್ ರೋಡಲ್ಲಿ ಟಚ್ ಆಗಲ್ಲ, ಯಾಕಂದರೆ ಹೈಟ್ ಮಾಡೋಕ್ಕಾಗತ್ತಂತೆ. ಎಸ್ಕೋಟ್ ಗಾಡಿ ಇರುತ್ತೆ ನೋಡಿ, ಎಸ್ಕೋಟ್ ಗಾಡಿ. ಅದು ಎಸ್ಕೋಟು ಅಂದರೆ ಹಿಂದೆ ಮುಂದೆ ಗಾಡಿ ಬೇಕಾಗ್ತದೆ. ಇಂಥ ಗಾಡಿಗಳು ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಬೇಕೇ ಬೇಕಾಗ್ತದೆ ಗಾಡಿ. ಲೋಡಿಗೆ ಬಂದು ನಿಂತಿದ್ದೀನಿ, ಅಷ್ಟರಲ್ಲಿ ಮಳೆ ನೋಡಿ ಹೆಂಗೆ ಹೋಯ್ತಾ ಇದೆ ಅಂತೇಳಿ. ಬೇರೆ ಗಾಳಿ ಮಳೆ ಸಖತ್ತಾಗಿ ಬರ್ತಾ ಇದೆ. ಹಾಗಾಗಿ ನೋಡಬೇಕು. ನೈಟ್ ಲೋಡ್ ಅಂತ ಹೇಳಿದ್ರೆ ಲೋಡಿಗೋಸ್ಕರ ಬಂದು ನಿಂತಿದ್ದೀನಿ. ಬೆಳಿಗ್ಗೆ ಬಂದು ನಿಂತು ಅವನಿಗೆ ಸಾಯಂಕಾಲ ಆಗಲ್ಲ ಲೋಡು, ನೈಟ್ ಮಾಡ್ತೀನಿ ಅಂತ ಹೇಳೋ ಕಾರಣ ನೋಡಬೇಕಾದ್ರೆ ಈ ಥರ ಮಳೆ ಬಂದರೆ ಹೆಂಗೆ ಲೋಡ್ ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಸಖತ್ತಾಗಿ ಹೋಯ್ತಾ ಇದೆ ಮಳೆ ನೋಡಿ. ಕೂತಿರೋಂಥ ಗಾಡಿ ಅಲ್ಗಾಡ್ತಾ ಇದೆ, ಆ ಥರ ಮಳೆ ಬರ್ತಾ ಇದೆ. ಗಾಳಿ ನೋಡಿ, ಅಲ್ಲೇನು ಕರೆಂಟಿದು ವೈರು ಇದರಿಂದಾಗಿ ಅಲ್ಲಲ್ಲಿ ಬೆಂಕಿ ಹತ್ತಾ ಉಂಟು. ಇಲ್ಲಿ ಇದು ಇರೋದು ವೇಲೂರಲ್ಲಿ ಮಾತ್ರ. ಗಾಡಿ ನೋಡಿ ಯಾವ ಥರ ಶೇಕ್ ಆಗ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗುತ್ತಾ? ಫುಲ್ ಗ್ಲಾಸ್ ಎಲ್ಲ ಬಂದ್ ಮಾಡಿ ಕೂತಿದ್ದೀನಿ. ದೇವರೇ ಕಾಪಾಡಬೇಕು, ಆ ಥರ ಹೊಳಿತಾ ಉಂಟು ಮಳೆ. ಸ್ಟೇರಿಂಗ್ ನೋಡಿ ಯಾವ ಥರ ಶೇಕ್ ಆಗ್ತಾಯಿದೆ ಅಂತ, ಅಂದರೆ ಗಾಳಿಗೆ ಆ ಥರ ಗಾಳಿ ಬರ್ತಾ ಉಂಟು. ಅಲ್ಲಿ ಮರ ಗಿಡಗಳೆಲ್ಲ ಯಾವ ಥರ ಇದೆ ತೋರಿಸ್ತೀನಿ. ಅಷ್ಟು ಕಾಣ್ತಾ ಇದೆ ಒಳ್ಳೆ ಗಾಳಿ. ನೀರು ಫುಲ್ ಒಳಗೆ ಬರ್ತದೆ. ಯಾವ ಥರ ಅಂದರೆ ನೋಡಿ, ಫುಲ್ ಗಾಳಿ ಯಾವ ಥರ ವೈಬ್, ಮರ ಗಿಡ ಯಾವ ಥರ ಅಲ್ಗಾಡ್ತಾ ಇದೆ. ಇಲ್ಲಿ ಬೇರೆ ಆಟೋದೊಂದು ಬೇರೆ ತಂದಿಟ್ಟವನೆ. ಅಯ್ಯೋ ದೇವ್ರೆ, ಭಯನೂ ಆಗುತ್ತೆ. ಗಾಡಿ ಶೇಕ್ ಆಗ್ತಾ ಇದೆ, ಅಷ್ಟು ಗಾಳಿ ಮಳೆ ಬರ್ತಾ ಇದೆ ಇಲ್ಲಿ. ಅಂತಿಂತೂ ಬೆಳ್ಳಂಬೆಳಗ್ಗೆ ನನ್ನ ಗಾಡಿ ಲೋಡಿಂಗ್ಸ್ ಚಾಲು ಕಾಣ್ತಾ ಇದೆ. ಇದೆ ತಂಬಾಕು ಲೋಡಿಂಗು, ತಂಬಾಕು ಬಂಡ್ಲು ಲೋಡಿಂಗು. 3:30 ಗಂಟೆ ಬರ್ತದೆ ಅಂತ ಹೇಳಿದ್ರು, 4:15ಗೆ ಬಂದವ್ರೆ. ಅಂತಿಂತೂ ಲೋಡ್ ಸ್ಟಾರ್ಟ್ ಆಯ್ತಲ್ಲ ಅಂತ ಖುಷಿ ಆಯಿತು. ಅದೇ 2-3 ದಿವಸದಿಂದ ನಿಂತಿರೋದು ಲೋಡಿಗೋಸ್ಕರ. ನಿನ್ನೆ ಮಳೆ ಬಂದ ಕಾರಣ ನಿನ್ನೆ ನೈಟ್ ಲೋಡ್ ಆಗಿಲ್ಲ. ಇವಾಗ ಬೆಳ್ಳಂಬೆಳಗ್ಗೆ ಲೋಡ್ ಮಾಡ್ತಾರೆ ನೋಡಿ. ಬೆಳ್ಳಂಬೆಳಿಗ್ಗೆ ಮಾರ್ಕೆಟಲ್ಲಿ ಜನವೋ ಜನ. ಪಕ್ಕದಲ್ಲಿ ನನ್ನ ಗಾಡಿ ಲೋಡಿಂಗ್ ಆಗ್ತಾಯಿತ್ತು. ನಾನೇನು ಮಾಡಿದೆ ಅಂದರೆ ನೇರವಾಗಿ ಬಂದೊಂದು ಟೀ ಕುಡಿಯೋಣ ಅಂತೇಳಿ ಬಂದೆ. ಟೀ ಸ್ಟಾಲ್ ಓಪನ್ ಆಗಿತ್ತು, ಟೀ ಕುಡಿಯೋಣ ಅಂತ. ಪಕ್ಕದಲ್ಲಿ ಮಾರ್ಕೆಟ್, ಸೊಪ್ಪು ಮಾರ್ಕೆಟ್ ಇದು. ಫುಲ್ಲು ಸೊಪ್ಪು, ಆಮೇಲೆ ತರಕಾರಿ ಇವುಗಳೆಲ್ಲ ಮಾರ್ಕೆಟಲ್ಲಿ ಫುಲ್ಲಾಗಿ ಇತ್ತು. ಅಂದರೆ ಅಲ್ಲಿಂದ ಡೆಲಿವರಿ ಹೋಗೋದು ನೋಡಿ, 2 ವೀಲರಲ್ಲಾಗಲಿ, ಇಲ್ಲೊಂದು ಸೈಕಲು, ಅದಕ್ಕೆ ಒಂದು ಬಾಡಿ ಎಲ್ಲ ಕಟ್ಬಿಟ್ಟು ಅದರಲ್ಲಿ ಸರ್ವಿಸ್ ಕೊಡೋದು. ಅಂದರೆ ಅಂಗಡಿ ಬೇರೆ ಬೇರೆ ಅಂಗಡಿಗೆಲ್ಲ ತೊಗೊಂಡೋಗೋದು. ಅದನ್ನೆಲ್ಲ ನೋಡಿ ಖುಷಿ ಆಯಿತು. ಟೀ ಕುಡ್ಕೊಂಡು ನೇರ ಗಾಡಿ ಹತ್ರ ಬಂದೆ. ಅಂತಿಂತೂ ನನ್ನ ಗಾಡಿ ಲೋಡು ಆಗ್ತಾ ಬಂತು. 3/4 ವಾಸಿ ಲೋಡ್ ಆಯಿತು. ಬೆಳಗಿನ ಜಾವ 4:15ಗೆ ಸ್ಟಾರ್ಟ್ ಮಾಡೋರೆ, ಇವಾಗ 6:30. ಇನ್ನೇನೋ 1 ಗಂಟೆಯಲ್ಲಿ ಅಗತ್ತರ ಪತ್ರ ಎಲ್ಲ ಹಾಕಿ ಆಗ್ಬೋದು. ಈ ಲೋಡಿಗೋಸ್ಕರ 2 ದಿವಸದಿಂದ ವೆಯ್ಟ್ ಮಾಡಿ ನಿನ್ನೆ ಬೇರೆ ಮಳೆ ಬೇರೆ ಬಂತಲ್ಲ, ಹಾಗಾಗಿ ತುಂಬಾ ಸಮಸ್ಯೆ ಆಯಿತು. ನೈಟೇ ಲೋಡ್ ಮಾಡೋರು, ಕರೆಂಟ್ ಇಲ್ಲದ ಕಾರಣ ಲೋಡ್ ಮಾಡಿಲ್ಲ. ಇಲ್ಲಿ ಮಾರ್ಕೆಟ್ ಹತ್ರ, ಮಾರ್ಕೆಟ್ ಫುಲ್ ಆಗುತ್ತೆ ಇವಾಗ. ಅದಕ್ಕಿಂತ ಮುಂಚೆ ಲೋಡ್ ಆಗಿ ಹೊರಗಡೆ ತೆಗಿಯೋ ಗಾಡಿನ. ವೇಲೂರು ಇದು, ಅಂದರೆ ವಿಜಯವಾಡದಿಂದ 55 ಕಿಲೋಮೀಟ್ರ್ ಮುಂದ್ಗಡೆ ಬಂದರೆ ವೇಲೂರು. ಮಾರ್ಕೆಟ್ಗೆ ಹೋಗಿ ಬಂದಿರೋಂಥ ಗಾಡಿಗಳು, ತರಕಾರಿ ಇನ್ನೆಲ್ಲ ತೊಗೊಂಡೋಗೋದು. ಇಲ್ಲಿ ಜನಗಳು ಬೆಳಿಗ್ಗೆ ಒಂದು 3:30ಗೆ ಎದ್ದೇಳ್ತಾರೆ. ನಾನು ರಾತ್ರಿ ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ದೆ. ಸೊಳ್ಳೆ ಅಂದರೆ ನನ್ನನ್ನೇ ಎತ್ಕೊಂಡು ಹೋಗ್ತಾಯಿತ್ತು, ಆ ಥರ ಸೊಳ್ಳೆ ಇತ್ತು. 3 ದಿವಸದಿಂದ ಸೊಳ್ಳೆ ಜೊತೆ ಏನು ನಿದ್ದೆ ಮಾಡಿದೆ ಅಂತ ಹೇಳ್ಬೋದು. ಅಂತಿಂತೂ ಲೋಡೆಲ್ಲ ಆಯಿತು. ತರಪತ್ರಿ ಹಾಕಾಕ್ತಾರೆ. ಇವಾಗ ಹಗ್ಗನೂ ಅವರೇ ಹಾಕ್ಕೊಡೋದು ನೋಡಿ, ಯಾವ ಥರ ಹಗ್ಗ ಹಾಕ್ತಾರೆ. ಎಷ್ಟು ಜನ ಎಳೆಯಕ್ಕೆ ನಿಂತವ್ರು ನೋಡಿ, ಯಾವ ಥರ ಎಷ್ಟು ಜನ ಎಳಿತಾರೆ ನೋಡಿ. 3, 6 ಮೇಲ್ಗಡೆ 3. ನನ್ನ ಗಾಡಿ ಲೋಡೆಲ್ಲ ಆಯಿತು. ಇವಾಗ ಹೈವೇಗೆ ಬಂದು ತಲುಪಾಯಿತು. ಇನ್ನೂ ನೇರ ಹೋಗೋದೆ ಹೈವೇ ಟು ಹೈವೇ, ಬೆಂಗಳೂರು ಮೇಲೆ ಹೋಗೋದು. ಯಾಕಂದರೆ ಒಳ ರಸ್ತೆಯಲ್ಲಿ ಹೈಟ್ ಲೋಡ್ ಆದ ಕಾರಣ ಬೇಡ ಅಂತೇಳಿ ಹೈವೇ ಟು ಹೈವೇ ಹೋಗೋಣ. ಟೋಲ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಏನು ಮಾಡೋದು, ಅವರಿಗೆ ಹೋಗಲೇಬೇಕಲ್ಲ. ಹಾಗಾಗಿ ಹೊರಟೆ ನೋಡಿ. ಟೋಲ್ ಅಂತ ಹೇಳಿದಾಗ ಟೋಲ್ ರೂಟ್ ಸ್ಟಾರ್ಟ್, ಟೋಲ್ ಪ್ಲಾಜಾ 1 ಕಿಲೋಮೀಟ್ರ್ ಇದೆ. ಆರಾಮಾಗಿ ಹೋಗೋಣ ಒಂದು ಸೈಡ್ ಇಟ್ಕೊಂಡು.
1100 ಕಿಲೋಮೀಟರ್ ಇದೆ ನಮ್ಮೂರಿಗೆ. ಕೋಲ್ಕತ್ತಾದಿಂದ ನೇರ ಚೆನ್ನೈ, ಬ್ಯಾಂಗ್ಳೂರು, ಕೇರಳ ಎಲ್ಲ ಕಡೆ ಈ ಹೈವೇಲಿ ಬಂದರೆ ಹೋಗೋಕ್ಕಾಗತ್ತೆ. ಹೈವೇ ಯಾವ ಥರ ಇದೆ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಡ್ರೈವಿಂಗ್ ಮಾಡ್ಬೋದು. ಆದರೆ ಕಣ್ಣು ಮುಚ್ಚಬೇಡಿ, ಎಲ್ಲಾದರೂ ಹೋಗುತ್ತೆ. ಅದ್ರ ಮಾತಿಗೆ ಹೇಳೋದು, ಕಣ್ಣು ಮುಚ್ಕೊಂಡು ಡ್ರೈವಿಂಗ್ ಮಾಡ್ಬೋದು. ಆ ಥರ ಇದೆ ಹೈವೇ. ಸಖತ್ತಾಗಿದೆ ವಾತಾವರಣ, ಒಳ್ಳೆ ಗಾಳಿ ಬರುತ್ತೆ, ಆರಾಮಾಗಿ ಹೋಗ್ಬೋದು. ತಾನೇ ಎಷ್ಟು ಚೆನ್ನಾಗಿದೆಯಾ ಅಷ್ಟೇ ಟೋಲ್ ಇದೆ, ತುಂಬಾ ಟೋಲ್ ಇದೆ. ಟೋಲ್ ಬೇಕು, ಅಲ್ಲಲ್ಲೇ ಟೋಲ್ ಬೇಕು. 50 ಕಿಲೋಮೀಟ್ರ್ ಅಂತ ಇಲ್ಲ, 40 ಕಿಲೋಮೀಟ್ರ್ ಅಂತ ಇಲ್ಲ. ಅವರಿಗೆ ಯಾವ ಥರ ಬೇಕು ಆ ಥರ ಟೋಲ್ ಬುಕ್ ಮಾಡೋರೆ. ಅಂದರೆ ಏನು ಮಾಡೋದು, ಅವ್ರು ಮಾಡೋದು, ಅವ್ರು ಮಾಡ್ದಂಗೆ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ, ಟೋಲ್ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಈ ಹೈವೇಲಿ ಯೂ ಟರ್ನ್ ಇಲ್ಲ, ಆದರೆ ನೋಡಿ ಪೊಲೀಸರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದರೆಲ್ಲ ಯೂ ಟರ್ನ್ ತೊಗೊಂಡು ತುಂಬಾ ಡೇಂಜರ್. ಇದು ಎಷ್ಟು ದೊಡ್ಡ ಫ್ಲೈಓವರ್ ನೋಡಿ, ತುಂಬಾ ಲಾಂಗ್ ಆಗಿದೆ, ಲೆಂತ್ ಫ್ಲೈಓವರ್. ಇದು ಕೆಳಗಡೆ ಸಮುದ್ರನ ನದಿನ ಏನು ಗೊತ್ತಾಗ್ತಲ್ಲ, ಸಮುದ್ರ ಅಂತಲ್ಲ ನದಿಯಾಗಿರ್ಬೋದು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ಡ್ರೈವರ್ಗಳಿಗೆ ಗೊತ್ತಿರೋದಲ್ಲ ಯಾವ ನದಿ ಏನು ಇದು ಅಂತೇಳಿ, ನನಗಂತೂ ಗೊತ್ತಿಲ್ಲ. ತುಂಬಾ ಲಾಂಗ್ ಆಗಿದೆ, ಹೆಚ್ಚು ಕಮ್ಮಿ ಒಂದು 5-6 ಕಿಲೋಮೀಟರ್ ಇದೆಯಾ ಅಂತ ಈ ಫ್ಲೈಓವರ್. ನಮ್ಮ ಸ್ನೇಹಿತನ ಗಾಡಿ ಒಬ್ಬ ಆಯ್ತು ನೋಡಿ, ಬಾಬು ರೆಡ್ಡಿ ಅವ್ರ ಗಾಡಿ. ನಾನು ಬರಬೇಕಾದ್ರೆ ರಸ್ತೆಯಲ್ಲಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿ ಟೀ ಕುಡಿದು ಎಲ್ಲ ಹೊರಟಿವಿ. ಅವರು ಕೂಡ ಕುಶಾಲನಗರಕ್ಕೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರು ಜೊತೆ ಇವ್ರ ಜೊತೆ ಹೋಗೋಣ ಅಂತೇಳಿ ಲೈನಲ್ಲಿ ಒಂದು ಗಾಡಿ ಜೊತೆಗೆ ಸಿಕ್ಕಿದಾಗ ಒಂದು ಸಂತೋಷನೇ ಬೇರೆ. ಒಬ್ಬನೇ ಬರ್ತಿರ್ಬೇಕಾದ್ರೆ ಸ್ವಲ್ಪ ಬೋರ್ ಆಗ್ತಾ ಆಯಿತು, ಒಬ್ಬನೇ ಹೋಗ್ಬೇಕಲ್ಲಪ್ಪ ಅಂದರೆ ಗಾಡಿಗಳು ತುಂಬ ಇರುತ್ತೆ. ಅದು ನಮ್ಮವ್ರ ಗಾಡಿ ಯಾವುದಿರಲ್ಲ. ನನ್ನ ಗಾಡಿ ನೋಡಿದ ತಕ್ಷಣ ಗಾಡಿ ಸೈಡ್ ಹಾಕ್ಬಿಟ್ಟು ಒಂದು ಮಾತಾಡಿದ್ರು, ತುಂಬಾ ಖುಷಿ ಆಯಿತು. ಜೊತೆಗೆ ಹೋಗೋ ಒಂದು ಖುಷಿನೇ ಬೇರೆ. ವೈಬ್ ನೋಡಿ ಯಾವ ಥರ ಇದೆ ಅಂತೇಳಿ. ಇಂಥ ವೈಬಲ್ಲೆಲ್ಲ ಗಾಡಿ ಓಡಿಸೋದು ಸಖತ್ತಾಗಿರುತ್ತಲ್ಲ, ಈ ಥರ ಬೇಕು. ಇದು ಲಾರಿ ಪಾರ್ಕಿಂಗು. ಅಂದರೆ ಲಾರಿ ಪಾರ್ಕಿಂಗ್ ಅಂದರೆ ಏನು ಪೇ ಪಾರ್ಕಿಂಗ್ ಏನಲ್ಲ. ಇಲ್ಲಿ ಹೈವೇಲಿ ಗಾಡಿ ಎಲ್ಲ ಓಡ್ತೀವಲ್ಲ, ನನಗೆ ಗೊತ್ತಿರಲಿಲ್ಲ. ನಮ್ಮ ಬಾಬು ರೆಡ್ಡಿ ಅವರು ತೋರಿಸಿದ್ರು. ಒಂದು 2 ಗಂಟೆ ಇಲ್ಲಿ ರೆಸ್ಟ್ ತೊಗೊಂಡು ಆಮೇಲೆ ಹೋಗೋಣ ಅಂತೇಳಿ. ಅವರು ನಿದ್ದೆ ಕೆಟ್ಟು ಬಂದಿದ್ದಾರೆ, ನಾನು ಕೂಡ 2 ಗಂಟೆ ನೈಟ್ ಎದ್ದಿರೋದು, ಇದುವರೆಗೆ ನಿದ್ದೆ ಮಾಡಿಲ್ಲ. ಹಾಗಾಗಿ ಒಂದು 2 ಗಂಟೆ 2 ತಾಸು ನಿದ್ದೆ ಮಾಡಿ ಹೋಗೋಣ ಅಂತ. ನೋಡಿ ಫುಲ್ ಗಾಡಿಗಳಿವೆ. ಅಂದರೆ ಇಂಥ ಜಾಗದಲ್ಲಿ ಗಾಡಿ ಹಾಕಿದರೆ ಸೇಫ್ಟಿ ಅಲ್ಲ, ಒಂದು ಆರಾಮಾಗಿ ನಿದ್ದೆ ಮಾಡ್ಬೋದು. ಕಳ್ಳರ ಕಾಟ ಎಲ್ಲ, ವಾಚ್ಮನ್ ಇದ್ದಾರೆ ನೋಡಿ, ಕಂಪೌಂಡ್ ಇದೆ, ಗೇಟ್ ಇದೆ, ಎಲ್ಲ ಇದೆ. ನ್ಯಾಷನಲ್ ಅಥಾರಿಟಿ ಅವ್ರದ್ದು, ಹೈವೇ ಅಥಾರಿಟಿ ಅವ್ರದ್ದು ಪಾರ್ಕಿಂಗ್ ಇದು. ಒಳ್ಳೆ ನಿದ್ದೆ ಆಯಿತು ನೆಮ್ಮದಿಯಿಂದ. ಮೊನ್ನೆಯಿಂದ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ, ಇವತ್ತು ಒಳ್ಳೆ ನಿದ್ದೆ ಆಯಿತು. 10 ಗಂಟೆ ನಿದ್ದೆ ಮಾಡಿದವರು 3 ಗಂಟೆ ನಂತರ ಒಳ್ಳೆ ನಿದ್ದೆ. 3 ಗಂಟೆ ಬಂದು ಸೆಕ್ಯೂರಿಟಿ ಕರೆದ, ಅದೇ ಪಾರ್ಕಿಂಗಲ್ಲಿ ಹಾಕಿದ್ದಲ್ಲ ಸೆಕ್ಯೂರಿಟಿ ಕರೆದ. ಮುಂದ್ಗಡೆ ಬಾಬು ರೆಡ್ಡಿ ಅವ್ರ ಗಾಡಿ ಜೊತೆಗಿದ್ದೀವಲ್ಲ, ಅಲ್ಲಿಂದ ಹೊರಡಿ ಇವಾಗ ಒಬ್ಬೊಬ್ಬರ ಜೊತೆ ಸೇರಿದಾಗ ನಮ್ಗೆ ಒಂದೊಂದು ಜಾಗ ಗೊತ್ತಾಗೋದು. ನೋಡಿ ಎಷ್ಟು ನೀಟ್ನೆಸ್ ಆಗಿರೋಂಥ ಜಾಗ ಇದೆ, ಚಿಂತೆ ಇಲ್ಲದೆ ನಿದ್ದೆ ಮಾಡ್ಬೋದು ಅಂಥ ಜಾಗದಲ್ಲಿ. ಅಂದರೆ ಅದು ಫುಲ್ಲು ಕವರ್ ಆಗಿತ್ತಲ್ಲ, ಯಾರು ಒಳಗೆ ಬರಲ್ಲ, ಡ್ರೈವರ್ಗಳನ್ನಲ್ಲದೆ ಇನ್ಯಾರು ಹೊರಗಿನವ್ರು ಒಳಗೆ ಬರಲ್ಲ. ಸೆಕ್ಯೂರಿಟಿ ಎಲ್ಲ ಅಲ್ಲೇ ಇದ್ದ. ಸೆಕ್ಯೂರಿಟಿ ಬಂದು ಕರೆದ, 3 ಗಂಟೆಗೆ ಹೇಳಿದ್ದೀವಿ, 3 ಗಂಟೆಗೆ ಎಬ್ಬಿಸ್ಬೇಕು. ಕರೆಕ್ಟಾಗಿ 3 ಗಂಟೆಗೆ ಬಂದು ಕರೆದ, ಎದ್ದು ಹೊರಟಿದ್ದೀವಿ. ಇವತ್ತು ರಾತ್ರಿ ಮಂಗಳೂರು ಮುಟ್ಟಬೇಕು. ಬೆಳಗಿನ ಜಾವ ಅನ್ಲೋಡು, ಆರಾಮಾಗಿ ಹೋಗ್ಬೋದು. 7-3 ಕಿಲೋಮೀಟ್ರ್ ಆರಾಮಾಗಿ ಬಂದಿರೋದು ಆ ರಸ್ತೆಯಲ್ಲಿ. ಅದು ನೇರ ಚೆನ್ನೈಗೆ ಹೋಗುತ್ತೆ. ಇದು ತಿರುಪತಿ ಮೇಲೆ ನೇರ ಹೋಗೋದು ಬೆಂಗಳೂರು ಕಡೆಗೆ. ನೋಡಿ ರಸ್ತೆ ಯಾವ ಥರ ಇದೆ. ಇದು ಅದೇ ಚೆನ್ನೈ, ಅದೇ ಹೈವೇ ಥರನೇ ಇದೆ. ನಮ್ಮ ಬೆಂಗಳೂರಿಗೆ ಹೋಗಿ ಬಂದ ದಾರಿ ಇದು. ಇಲ್ಲಿ ತನಕ ಚೆನ್ನೈ ಮತ್ತು ಕೋಲ್ಕತ್ತಾ ಹೈವೇ, ಬೆಂಗಳೂರು ಕೋಲ್ಕತ್ತಾ ಹೈವೇ. ಇಲ್ಲಿಂದ ಕ್ರಾಸ್ ಆಗ್ತೀವ, ಕ್ರಾಸ್ ಆದ ನಂತರ ನೇರ ಹೋಗೋದು ಬೆಂಗಳೂರಿಗೆ. ಕೋಲಾರ, ಮುಳಬಾಗಿಲು, ಬೆಂಗಳೂರು. ಅಂತೆಂತೂ ಚೆನ್ನೈ ತಿರುಪತಿ ಹೈವೇ ಹತ್ರ ಮುಟ್ಟೆ. ಚೆನ್ನೈ ತಿರುಪತಿ ಬೆಂಗಳೂರು, ಇನ್ನು 11 ಕಿಲೋಮೀಟ್ರ್ ಹೋದರೆ ತಿರುಪತಿ ಹೈವೇ. ನಾವು ಈ ಫ್ಲೈಓವರಲ್ಲಿ ಸ್ಟ್ರೈಟ್ ಹೋಗಬೇಕು. ಲೆಫ್ಟಲ್ಲಿ ಹೋಗಿ ರೈಟಿಗೆ ಕಟ್ಟಾದರೆ ತಿರುಪತಿ ಟೆಂಪಲಿಗೆ ಹೋಗುತ್ತಲ್ಲ, ತಿರುಪತಿ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಅದು. ಅಲ್ಲಲ್ಲ, ಅದು ತಿರುಪತಿ ಸಿಟಿ. ಇವಾಗ ಫ್ಲೈಓವರ್ ಆಗಿದೆ, ಮೊದಲೆಲ್ಲ ಕೆಳಗಿಂದ ಬರ್ತಾಯಿದ್ವಿ. ಇವಾಗ ಫ್ಲೈಓವರ್ ಮೇಲೆ ನಾವು ಡೈರೆಕ್ಟ್ ಬೆಂಗಳೂರಿಗೆಲ್ಲ ನಮ್ಮ ಸೀದಾ ಹೋಗೋದು. ತಿರುಪತಿಗೆ ಹೋಗೋರು ಈ ಫ್ಲೈಓವರಲ್ಲಿ ಕೆಳಗಡೆ ರೈಟಿಗೆ ಹೋಗ್ಬೇಕು. ನೋಡಿ ಈ ಬಿಲ್ಡಿಂಗ್ ನೋಡಿ ಯಾವ ಥರ ಇದೆ.
ಇದು ತಿರುಪತಿ ಮೈನ್ ಸಿಟಿ. ಮತ್ತು ನಾವು ಸಿಟಿ ಒಳಗಡೆ ಹೋಗಲ್ಲ, ಫ್ಲೈಓವರ್ ಮೇಲೆ ಬರ್ತೀವಿ ಅಂತ. ತಿರುಪತಿ, ತಿರುಪತಿಯಿಂದ ಬೆಂಗಳೂರು ಬರೋ ರಸ್ತೆಯಲ್ಲಿ ನೋಡಿ ಯಾವ ಥರ ಇದೆ, ಕಾಣ್ತಾ ಇದೆಯಾ? ಫುಲ್ ಬೆಟ್ಟ, ಫುಲ್ ಬೆಟ್ಟ ಅಂದರೆ ಫುಲ್ ಬೆಟ್ಟನೇ. ಬೆಟ್ಟಕ್ಕೆ ಬೆಟ್ಟ ಅಡ್ಡ ಅಂತ ಹೇಳ್ದಂಗೆ ನೋಡಿ, ಒಂದು ಬೆಟ್ಟ ಮುಗಿದ ಇನ್ನೊಂದು ಬೆಟ್ಟ. ಅಲ್ಲ ತುದಿಗೆ ಹತ್ತಬೇಕು, ಹೆಂಗೆ ಹತ್ತೋದು? ಹತ್ತಿದ್ರೆ ಹತ್ಬೋದಾ? ಎಂತೆಂತ ದೊಡ್ಡ ಪರ್ವತನೇ ಹತ್ಬಿಟ್ಟಿದ್ದಾರೆ. ಅದರಲ್ಲಿ ಈ ಬೆಟ್ಟ ಹತ್ತೋದು ಅಷ್ಟೇನು ಕಷ್ಟದ ಮಾತಲ್ಲ. ಹೆಂಗಿದೆ ನೋಡಿ ಈ ಜಾಗ, ಒಂದೊಂದು ವೈಬು. ನಮ್ಮ ಕರ್ನಾಟಕ ತಲುಪಿದಾಗ ಖುಷಿನೇ ಬೇರೆ. हाँ क्या क्या है? चेक पोस्ट आ गया, किधर है चेक पोस्ट? हाँ ಇವನೊಬ್ಬ ಬಂದ, ಏನಂತ ಗೊತ್ತಾಗ್ತಾ ಇಲ್ಲ. ಬಂದು ಟೂ ವೀಲರಲ್ಲಿ ಬಂದು ಚೆಕ್ ಪೋಸ್ಟು ಅದು ಇದು ಅಂತ ಹೇಳ್ತಾನೆ. ಯಾರಿಗೇನು ಗೊತ್ತೇ ಇಲ್ಲ ನಮಗೆ, ಎಲ್ಲಿಂದ ಬಂದ್ಬಿಡ್ತಾರೆ. ನೋಡಿ 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 क्या भैया, क्या है? हाँ क्या है, क्या है? वो तंबाकू है, तंबाकू। चेक पोस्ट किधर? चेक पोस्ट नहीं है ना उधर? हाँ सामने है, तू सामने दिखा दे। तू टू व्हीलर पे कोई बमड़ी मारता है क्या? रुकने होता है? मैं फर्स्ट टाइम आ रहा है ये रास्ते पे, कोई बमड़ी मारा तो रुकने का नहीं है ना? बिल बुक हो, रास्ते पे कोई दिक्कत नहीं है ना? चेक पोस्ट है तो उधर रुकना पड़ता है ना? हाँ ठीक है, हाँ हाँ ठीक है चलो. ಮುಂಗಡೆ ಹೋಗ್ತಾ ಇದ್ದಾನೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ ಕೇಳಿದಾಗ ಅದು APMC ಅಂತ. APMC ನಮ್ಗೆ ಯಾವುದು ಸಂಬಂಧ ಇಲ್ಲ, ಇದು ನಮ್ಮದು ಎ ಬಿಲ್ ಎಲ್ಲ ಕರೆಕ್ಟ್ ಪಕ್ಕ ಇದೆ. ನಾನೇನೋ ಚೆಕ್ ಪೋಸ್ಟ್ 1 ಕಿಲೋಮೀಟ್ರ್ ಮುಂದೆ ನಿಲ್ಲಿಸ್ಬೇಕು ಅಂತ ಹೇಳಿದೆ. ನಿಲ್ಸೋಣ, ಚೆಕ್ ಪೋಸ್ಟ್ ಇಲ್ಲದ ಜಾಗದಲ್ಲಿ ಕೈ ಹಾಕಿದರೆ ಒಬ್ಬಿ ಗಾಡಿಯಲ್ಲಿ ಬಂದು ಅಡ್ಡ ಹಾಕಿದರೆ ಯಾವ ನಿಲ್ಲಿಸ್ತಾನೆ ಅಲ್ವಾ? ಚೆಕ್ ಪೋಸ್ಟ್ ಜಾಗದಲ್ಲಿ ನಿಲ್ಸೋಣ. ಬಂದ ಬಂದ ಅಡ್ಡ ಬಂದ 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 हाँ ए भैया क्या है? क्या है? नहीं नहीं आपको पास पूछ रहे क्या है, क्या चीज़ का रुका है गाड़ी को? बिल है ना, तंबाकू लोड, तंबाकू लोड. हाँ पार्टी वाले को फ़ोन करने का. ओके ಅಣ್ಣ, ನಾನು ಏನು ಹೇಳಿದೆ ಗೊತ್ತಾ? ತಂಬಾಕು ಎಂಟ್ರಿ ಉಂಟಾ? చెప్తాను. ఇప్పుడు మీరు వచ్చినారు ఛత్తీస్గఢ్ నుంచి కదా, విజయవాడ నుంచి వస్తుండే. నేను చెప్పేది ఉంటే కదా, ఛత్తీస్గఢ్ నుంచి ఒడిశా నుంచి వచ్చేదంతా ఇవి వీడియో ఇచ్చేసిపోతారు. తంబాకు ఇస్తారు. మైదుకూరు నుంచి వచ్చింది, మైదుకూరు పక్కన ఉంది అది. ఆడ ఫ్యాక్టరీలో మైదుకూరు వచ్చేసి ఫ్యాక్టరీ ఇప్పుడే వస్తుంది, చెప్తుంది. ఆంధ్ర నుంచి ఎత్తినాం, ಕೊಡಲ್ಲ ಅಲ್ಲಲ್ಲ, ಪಾರ್ಟಿಗೆ ಫೋನ್ ಮಾಡಲ್ಲ. ಇವ್ರಿಗೆ ಸಂಬಂಧಪಟ್ಟದಲ್ಲಲ್ಲ, ಇವರಿಗೆ ಸಂಬಂಧಪಟ್ಟದಲ್ಲಲ್ಲ. ಆ ಗಾಡಿ ಡಾಕ್ಯುಮೆಂಟ್ಸು ಮಾಲ್ ಪಾರ್ಟಿ ಎಲ್ಲ ಕರೆಕ್ಟ್ ಇದೆ, ಏನು ಬೇಕಾದ್ರೂ ಮಾಡಿರಿ. బండి లైన్ కి కొత్త డ్రైవర్లు వస్తారు. కొత్త డ్రైవర్లు ఆడ సమాధానం చెప్పలేదు, నిలిపి వాడు నీ భాష వానికి అర్థమైందో చెప్పాలి కదా. బండి ఒక నిమిషం నిలిపేది కాదని చెప్తే నేను ఆడే ఉంటాను కదా, రమ్మని చెప్పి మళ్ళీ ఆడిపోయి వస్తానంటే అప్పుడు ఇంటికి వదిలేనే. దాంట్లో ఏమున్నది, నువ్వేం కొత్తాడా ఈ లైన్ లా చెప్పు. నేనేం కొత్తగా చూస్తున్నాను నిన్నే. కూరగాయలు వేసుకొని పోతా నేను శ్రీకాకుళం. అక్కడి నుంచి తింటా కాఫీ, అల్లము.
కదా అక్కడి నుంచి అల్ల ఇది పెప్పర్ తెస్తా కాదు ఎంత దూరం పెట్రోల్ చెప్తున్నాం కదా ఏమి లే బుధన బుధన నువ్వు వీడియో తీసుకో ఫోటో తీసుకో ఓకే ಹೋಗೋಣ ₹1 ಕೊಡಲ್ಲ, ಅದು ಸಂಬಂಧ ಇಲ್ಲ, ಅದು ಕೊಡೋದೇ ಕೊಡಲ್ಲ. ಅವನು ಲೆಕ್ಕಾಚಾರ ನಾನು ಅವ್ನು ಫಸ್ಟ್ ಬೈಕಲ್ಲಿ ಬಂದು ಅಡ್ಡ ಹಾಕಿದಾಗ ಹಿಂದಿಯಲ್ಲಿ ಮಾತಾಡ್ದಲ್ಲ, ಹಂಗಾಗಿ ಏನಾದರೂ ತಗೊಳ್ಬೋದು ಅಂತೇಳಿ ಪ್ಲಾನಲ್ಲೇ ಬಂದು ಅಡ್ಡ ಹಾಕ್ದ. ಆದರೆ ನಮ್ಮ ಬಾಬು ರೆಡ್ಡಿ ಅವರು ತೆಲುಗಲ್ಲಿ ಅವನ ಜೊತೆ ಮಾತಾಡಿದಾಗ ಅವ್ನು ಸಿಕ್ಕಾಕೊಂಡ. ಬಾಬು ರೆಡ್ಡಿ ಅವ್ರು ಕೇಳಿದ್ರು ಏನಂದರೆ, ಈ ಯಾವಾಗಿಂದ ಇದಕ್ಕೆ ಮಾಮೂಲಿ ತಗೊಳ್ತೀರಾ ನೀವು ಅಂತೇಳಿ. APMC ಅವರಿಗೆ ಇದಕ್ಕೂ ಯಾವುದು ಸಂಬಂಧನೇ ಇಲ್ಲ. UA ಬಿಲ್ಲು ಪಕ್ಕಾ ಡಾಕ್ಯುಮೆಂಟ್ಸ್ ಇರೋ ಮಾಲೆ ನಾನು ತುಂಬೋದು ಜಾಸ್ತಿಯಾಗಿ, ಯಾವುದು ಕಲ್ ಮಾಲು ತುಂಬಲ್ಲ. ಇವ್ರು ಯಾಕೆ ಈ ಥರ ಮಾಡ್ತಾರೆ, ಬಂದು ಓಪನ್ ಆಗಿ ಕೇಳ್ತಾರೆ, ನಾನು ಅಲ್ಲಿಂದ ಇಲ್ಲಿ ನನಗೆ ಬೈಕಲ್ಲಿ ಬಂದಿದ್ದೀನಿ, ನನಗೆ ₹100 ಕೊಡು ಅಂತೇಳಿ. ಮಾನ ಮರ್ಯಾದಿಲ್ವ ಇವರಿಗೆ? ಇದು ನಮ್ಮ ಲಾರಿಯವರಿಂದ ಈ ರಾತ್ರಿ ಇಡೀ ನಿದ್ದೆ ಕಟ್ಟು ಬರೋ ನಮ್ಮಿಂದ ತಿಂದು ಇವ್ರು ಯಾಕೆ ಉದ್ಧಾರ ಆಗ್ತೀರಾ? ಎಲ್ಲಾದ್ರೂ ಹೋಗಿ ಚಾ ಅಂಗಡಿ ₹10 ಟೀ ಮಾಡಿಕೊಡಿ, ಜೀವನ ಮಾಡಿ. ವೆಲ್ಕಮ್ ಟು ಕರ್ನಾಟಕ ಅಂತಿಂತು. ಕರ್ನಾಟಕ ಗಡಿಮುಟ್ಟೆ. ನಮ್ಮ ಕರ್ನಾಟಕ ಬಂದಾಗ ಖುಷಿನೇ ಬೇರೆ. ಕರ್ನಾಟಕ ಬಾರ್ಡ್ರ್, ಆಂಧ್ರ ಕರ್ನಾಟಕ ಬಾರ್ಡ್ರ್. ಬಾಯ್ ನೆಕ್ಸ್ಟ್ ಎಲ್ಲಿ ಮಂಗಳೂರು ಕಾಲ್ ಮಾಡಿ ಬರಬೇಕಾದ್ರೆ. ಓಕೆ ಬಾಯ್. ಓಕೆ ಬಾಯ್. ಬಾಬು ರೆಡ್ಡಿ ನನ್ನ ಗಾಡಿ ನೇರ ಅವ್ರು ಮೈಸೂರಿಗೆ ಹೋಗೋರು, ಮನೆಗೆ ಹೋಗ್ಬಿಟ್ಟು ಮೈಸೂರಿಗೆ ಹೋಗ್ತಾರೆ, ಕುಶಾಲನಗರ ರೋಡ್ ಅವ್ರದ್ದು. ನನ್ನ ಗಾಡಿ ಇವಾಗ ಮೇಲ್ಗಡೆ ರಿಂಗ್ ರೋಡ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಹತ್ತದು. ಹಾಗಾಗಿ ಅವರಿಗೆ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನಾನು ಹೊರಟೆ. ಜೊತೆಗಿದ್ರಲ್ಲ, ತುಂಬಾ ಖುಷಿ ಆಯಿತು. ಮಾತಾಡ್ಕೊಂಡು ಬಂದ್ವಿ. ದೇವನಹಳ್ಳಿ ಏರ್ಪೋರ್ಟ್ ರೋಡ್ ನನಗೆ ಬಾಬು ರೆಡ್ಡಿ ಅವ್ರದ್ದು. Continue for 30 kilometers. ಅವ್ರು ಸ್ಟ್ರೈಟ್ ಬಾಯ್ ಅವ್ರು ಸ್ಟ್ರೈಟ್ ಹೋದ್ರು ನೋಡಿ. ಅವ್ರ ಗಾಡಿ ಆ ಕಡೆ, ನನಗೂ ಹಿಂಗೆ ಹೋಗೋದು. ದೇವನಹಳ್ಳಿ ಏರ್ಪೋರ್ಟ್ ರೋಡ್. ಇದೇನು ಟ್ರಕ್ ಬಂದು ವಯಸ್ಸು ಹಿಂಗಾಗಿದೆ ನೋಡಿ. ನನ್ನ ಟ್ರಕ್ ಆಕ್ಸಿಡೆಂಟ್ ಆಗಿರೋದು. ಹಿಂದಿನ ಬಂದದಲ್ಲ, ಒಂದು ಸ್ಪೀಡ್ ಕಟ್ಟಿಂಗ್ ಹಿಂಗೆ ರೋಲ್ ಆಯ್ತು ಅಂತ ಗಾಡಿ. ನನಗೆ 400 ಕಿಲೋಮೀಟ್ರ್ ಇದೆ, 403 ಮಂಗಳೂರಿಗೆ. ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಹೆಂಗಿದೆ ನೋಡಿ, ಸಖತ್ತಾಗಿದೆಯಲ್ಲ. ಅಂತಿಂತು ನಾನು ಅನ್ಲೋಡ್ ಪಾಯಿಂಟ್ ಹತ್ರ ಮುಟ್ತಾ ಬಂದೆ. ಮೊನ್ನೆ ಬಿಟ್ಟಿರೋದು, ಇವತ್ತು 2 ದಿವಸದಲ್ಲಿ ಅನ್ಲೋಡ್ ಪಾಯಿಂಟ್ ರೀಚು ನೋಡಿ. ಇದೇ ನಮ್ಮ ಮಂಗಳೂರು ಎಂಟ್ರೆನ್ಸ್ ಇದು. ಇಲ್ಲಿಂದ ಸಿಟಿ ಒಳಗಡೆ ಹೋಗೋದು. ಇಂದು ಅನ್ಲೋಡ್ ಪಾಯಿಂಟ್ ಹತ್ರ ತಲುಪ್ತಾ ಬಂದೆ. ಇದುವೇ ನಮ್ಮ ಮಂಗಳೂರಿನ ಹೃದಯ ಭಾಗ, ಸ್ಟೇಟ್ ಬ್ಯಾಂಕ್. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಗಡಿಯಾರ ಕಂಬ. ಇದೊಂದು ಗಡಿಯಾರ ಕಂಬ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿಂದ ನೇರವಾಗಿ ಹೋಗಿ ಅಲ್ಲಿಂದ ಟರ್ನ್ ಮಾಡಿಕೊಂಡು ನೇರವಾಗಿ ಬಂದರಂದರೆ ಅನ್ಲೋಡಿಂಗ್ ಆಗುವಂಥ ಜಾಗ, ನಮ್ಮ ಗಾಡಿ ಅನ್ಲೋಡ್ ಆಗುವಂಥ ಜಾಗ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೇನೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್.